ಬರದನಾಡು ವಿಜಯಪುರದಲ್ಲಿ ಮರಗಳನ್ನು ಬೆಳೆಸೋಕೆ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಸಸಿಗಳನ್ನು ಹಚ್ಚಿ ಅವುಗಳಿಗೆ ನೀರುಣಿಸುವ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ರೂ ಈ ವೃದ್ಧ ರೈತ ದಂಪತಿ ಮರಗಳನ್ನು ಮಕ್ಕಳಂತೆ ಬೆಳೆಸ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಹಸಿರೀಕರಣಕ್ಕಾಗಿ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಶ್ರಮಿಸುತ್ತಿದೆ. ಆದರೆ ಸರ್ಕಾರದ ಸಿಬ್ಬಂದಿ ತಾವೇ ಹಚ್ಚಿರುವ ಸಸಿಗಳಿಗೆ ನೀರುಣಿಸದೆ ಹಾಳು ಮಾಡುತ್ತಿದ್ದಾರೆ. ಕಗ್ಗೋಡ ಗ್ರಾಮದ ಬಳಿ ಸುಮಾರು 15 ಎಕರೆ ಪ್ರದೇಶದಲ್ಲಿ 1200 ಗಿಡಗಳನ್ನು ಬೆಳೆಸಲು ಗಿಡಗಳನ್ನು ನೆಡಲಾಗಿದೆ. ಆದರೆ ಕಳೆದ 6 ತಿಂಗಳ ಹಿಂದೆ ನೆಟ್ಟ ಗಿಡಗಳಿಗೆ ಬೇಸಿಗೆ ಆರಂಭವಾದ ಬಳಿಕ ನೀರು ಹಾಕುವುದನ್ನು ಮರೆತು ಬಿಟ್ಟಿದೆ. ಗಿಡಗಳು ಬಾಡಿ ಹೋಗ್ತಿವೆ ಅಂತ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಗಿಡಗಳು ಒಣಗುತ್ತಿರುವುದನ್ನು ನೋಡಿ ಮರುಗಿದ ವೃದ್ಧ ರೈತ ದಂಪತಿ ಬಿರು ಬಿಸಿಲಲ್ಲೂ ಗಿಡಗಳಿಗೆ ನೀರು ಹಾಕಿ ಮಕ್ಕಳಂತೆ ಜೋಪಾನ ಮಾಡುತ್ತಿದ್ದಾರೆ. ನಿತ್ಯ ತಮ್ಮದೇ ಹೊಲದ ಬೋರ್ವೆಲ್ನಿಂದ ಪೈಪ್ ಮೂಲಕ ನೀರು ಹಾಕುತ್ತಿದ್ದಾರೆ. ಒಮ್ಮೆ ಒಣಗಿದ್ರೆ ಕಲಾಸ ಆಯ್ತು. ಒಮ್ಮೆ ಸತ್ಯನ ಮನುಷ್ಯ ಬರ್ತದನ್ರಿ. ಯಾರು ಜೀವ ಮಾಡ್ತಾರೆ ಮಾಡ್ರಿ. ಒಮ್ಮೆ ಸಾಯ್ತದ ಮನುಷ್ಯ ನೋಡೋಣ. ಜೀವ ಮಾಡೋ ಈ ಜಗತ್ತಿನಾಗ ಅದ. ನಾನು ಜೀವ ಇರೋದ್ರಾಗೆ ನಾವು ಪ್ರೀತಿ ಮಾಡ್ಬೇಕು. ಅದಕ್ಕೆ ಮನುಷ್ಯ ಆಗಲಿ, ಒಂದು ಗಿಡ ಆಗಲಿ, ಒಂದು ಮನುಷ್ಯರಾಗಲಿ, ಯಾರು ಕೂಡ ಪ್ರೀತಿಯಿಂದ ಇರ್ಬೇಕಾದ್ರೆ ನಾವು ಜೀವಂತ ಇರೋದ್ರಾಗೆ ಇರಬೇಕು. ಈಗ ಅದೇ ನಾವು ಕಷ್ಟಪಡ್ತೇವ್ರಿ. ನಾವು ನಮ್ಮ ಮನ್ಯಾಗ ಹೆಣ್ಮಕ್ಳು ನಾ ಅದನ್ನು ಮಾಡವನೇ ಇವ್ರು ಸ್ವಾಕಿ ಮಾಡ್ತೀನಿ. ಇದಕ್ಕೆ ಎಲ್ಲರದು ಸ್ವಲ್ಪ ಒಂದು ಜಿಲ್ಲಾ ಅಧಿಕಾರಿ ಸಾಹೇಬರದಾಗಲಿ, ತಹಶೀಲ್ದಾರ್ ಸಾಹೇಬ್ರದ್ದು ಸಹಾಯಬೇಕು. ಮರಗಳ ಪ್ರಮಾಣ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಜಿಲ್ಲೆಯಾದ್ಯಂತ ಗಿಡಗಳನ್ನು ಬೆಳೆಸಲು ಮುಂದಾಗಿದೆ. ಆದರೆ ಗಿಡಗಳನ್ನು ನೆಟ್ಟು ಆರಂಭದಲ್ಲಿ ಕಾಳಜಿ ತೋರಿಸುವ ಸರ್ಕಾರ ಮತ್ತೆ ಆ ಕಡೆ ತಲೆ ಹಾಕಲ್ಲ. ಹೀಗಾಗಿ ಮಧ್ಯಾಹ್ನ ಕರೆಂಟ್ ಬಂದಾಗ ಬಿಸಿಲಿನಲ್ಲೇ ದಂಪತಿಗಳಿಬ್ಬರು ನೀರು ಹಾಕ್ತಾರೆ. ಪೈಪ್ ಕೂಡ ಸ್ವಂತ ಹಣದಿಂದಲೇ ತಂದು ನೀರುಣಿಸುತ್ತಿದ್ದಾರೆ. ಒಟ್ಟ ಬಂದೇ ಇಲ್ಲ ಅವರು. ಒಮ್ಮೆ 2 ಸಲ ಹಾಕಿ ಒಳ್ಳೆ ಸನಿಯಕ್ಕೆ ಬಂದಿಲ್ರಿ ಅವರು. ಅದಕ್ಕೆ ನಮ್ಮ ಹೊಲ ಒಣಗಿಸಿ ಇಲ್ಲಿ ನಮ್ಮ ಗಿಡಗಳಿಗೆ ನೀರು ಬಿಡ್ಲಾಕತ್ತೇವ್ರಿ. ಆರ್ಮಿ ತೊಗೊಂಡು ಅಂದ್ರೆ 1 ಎಕರೆ 2-3 ಬೋರ್ ಅದಾವು. ಇದು ನಮ್ಗೆ ಪುಣ್ಯದ ಕೆಲಸತ್ತೆ ನಾವು ಮಾಡ್ಲಾಕತ್ತೇವೆ. ಒಟ್ಟಾರೆ ಪರಿಸರ ಉಳಿಸಿ ಎಂದು ಸರ್ಕಾರ ಪ್ರಚಾರ ಮಾಡುತ್ತೆ. ಆದರೆ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾಗುತ್ತೆ. ಸರ್ಕಾರ ಮರೆತರೂ ಸಿದ್ದಪ್ಪ ಅವರಂತಹ ಪರಿಸರ ಪ್ರೇಮಿಗಳು ನಿತ್ಯ ಗಿಡಗಳನ್ನು ಉಳಿಸಿ ಶ್ರಮಿಸುತ್ತಿದ್ದಾರೆ. ಜಿಲ್ಲಾಡಳಿತ ಇನ್ನಾದರೂ ಇತ್ತ ಗಮನ ಹರಿಸಬೇಕಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.